ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೆಗಡಿ ಕೆಮ್ಮಲು ಆ ಥರ ಏನೇನಿದ್ರೆ ಖಾರವಾಗಿ ತಿಂದರೆ ಸ್ವಲ್ಪ ಗಂಟ್ಲು ಸೊರತೈತೆ ಅಂತ ಯಾಕೋ ಕೋಲ್ಡ್ ಆಗಿಬಿಟ್ಟೈತೆ ಫ್ರೆಂಡ್ಸ್. ಅದಕ್ಕೆ ಇವತ್ತು ಗೊಡ್ಡು ಖಾರ ಮಾಡ್ಕೊತ ಇದ್ದೀನಿ ನೋಡಿರಿ. ಒಂದು 4-5 ಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಸುಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಲ್ಲ, ಕೊತ್ತಂಬರಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ನೋಡಿರಿ, ಕರಿಬೇವು ಸೊಪ್ಪು. ಇವಾಗ ಎಣ್ಣೆಗೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ. ಜೀರಿಗೆ ಸ್ವಲ್ಪ ಜೀರಿಗೆನ ಮೆಣಸು ಹಾಕ್ಕೋಬೇಕು, ಇದು ಫ್ರೈ ಮಾಡ್ಕೋಬೇಕು. ಮುದ್ದೆಗೆ ಸ್ವಲ್ಪ ಬಿಸಿ ಅನ್ನಕ್ಕೆ ಮಾಡ್ಕೊತೀನಿ, ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನೋಡಿರಿ, ಇವಾಗ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡು ಪೂರಿ ಕಮ್ಮಿನೇ ಇಟ್ಕೊಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು ಫ್ರೆಂಡ್ಸ್. ಕೊತ್ತಂಬರಿನ ಅದಕ್ಕೆ ಹಾಕ್ಕೊಬರ್ತೀನಿ. ಸ್ವಲ್ಪ ಹುಣಸೆಹಣ್ಣು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲನ ಅದ್ರ ಜೊತೆಗೆ ಮಿಕ್ಸಿಗೆ ಹಾಕ್ಕೊಬೇಕು. ಇದಾಗೈತೆ, ಸ್ಟವ್ ಆಫ್ ಮಾಡ್ಕೊಂಬಿಡ್ತೀರಿ ಫ್ರೆಂಡ್ಸ್. ಸ್ವಲ್ಪ ತಾರಬೇಕು. ಸ್ವಲ್ಪ ಬೆಲ್ಲ ಹಾಕ್ಕೊಂತೀನಿ ಫ್ರೆಂಡ್ಸ್, ಸ್ವಲ್ಪ ಸಾಕು. ಹಾಕಿ ಮಿಕ್ಸಿ ಮಾಡ್ಕೊಬತ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ಆಗೈತೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಅರ್ಧಂಬರ್ಧ ಮಿಕ್ಸಿಗೆ ಹಾಕಿದ್ದೀನಲ್ಲ, ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ತಿರ್ಗಿ ಮಿಕ್ಸಿಗೆ ಹಾಕೊಬೇಕು, ನುಣ್ಣಗೆ ರುಬ್ಕೊಬೇಕು. ನೋಡಿ ಫ್ರೆಂಡ್ಸ್, ಗೊಡ್ಡು ಖಾರ ರೆಡಿಯಾಗೈತೆ. ರಾಗಿ ರೊಟ್ಟಿಕ ಮತ್ತು ಚಪಾತಿಕ, ಅನ್ನಕ್ಕೆ, ಮುದ್ದೆಕ ಸೂಪರಾಗಿರ್ತೈತೆ ಫ್ರೆಂಡ್ಸ್. ಇವಾಗ ಕೆಮ್ಮಲು ನೆಗಡಿ ಆ ಥರ ಇರ್ತದೆ. ಈ ಕೆಮ್ಮಲಿದ್ದಾಗ ಸ್ವಲ್ಪ ತಿಂದರೆ ಗಂಟ್ಲೆಲ್ಲ ಖಾರವಾಗಿ ಚೆನ್ನಾಗಿ ಮೇಲೆ ಹತ್ತೈತೆ ಅಂತ ನನಗೂ ಸ್ವಲ್ಪ ಕೋಲ್ಡ್ ಆಗಿತ್ತು, ಅದಕ್ಕೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನೀವು ಮನೇಲಿ ಮಾಡ್ಕೊತೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ವೀಡಿಯೋಗೆ ಸಿಗ್ತಾನೆ. ಬಾಯ್ ಫ್ರೆಂಡ್ಸ್.